ತುಂಬ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡ್ತಾರೆ. ಇದು ಎಷ್ಟು ಒಳ್ಳೆಯದು ಅಂದರೆ ಎಷ್ಟು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಯಾವ ರೀತಿ ಪ್ರಿಕಾಷನ್ಗಳನ್ನ ತೆಗೆದುಕೊಳ್ಬೇಕು ಅನ್ನೋದು. ಆಮೇಲೆ ಈಗ ಸಮ್ಮರ್ ಹಾಲಿಡೇ ಇದ್ದಂಗೆ ಸರಿ ಇದ್ದಂಗೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದರ್ಶಿನಿ ಎಲ್.ಎಂ. ನಾನು ನಾರಾಯಣ ನೇತ್ರಾಲಯದಲ್ಲಿ ಮಕ್ಕಳ ಕಣ್ಣಿನ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಬೇಸಿಗೆ ರಜಾ ಎಲ್ಲ ಶುರುವಾಗ್ಬಿಟ್ಟಿದೆ. ಮಕ್ಕಳೆಲ್ಲ ಶಾಲೆಗೆ ರಜಾ ಕೊಟ್ಟಿದ್ದಾರೆ ಅಂತ ಹೇಳಿ ಖುಷಿಯಾಗಿ ಹೊರಗಡೆ ಹೇಗೆ ಆಟ ಆಡ್ಬೋದು ಅಂತ ಯೋಚನೆ ಮಾಡೋದು ಬಿಟ್ಟು ಬರೀ ಮನೆಯೊಳಗೆ ಕುತ್ಕೊಂಡು ಮೊಬೈಲ್, ಟ್ಯಾಬ್, ಟಿ.ವಿ ಇಂಥದನ್ನ ನೋಡ್ತಾ ಇದ್ರೆ ಕಣ್ಣಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕಣ್ಣಿನ ನಂಬರ್ ಅಂದರೆ ಮಯೋಪಿಯಾ ಅಂತ ಏನು ಹೇಳ್ತೀವಿ, ದೂರದೃಷ್ಟಿ ದೋಷ, ಇದ್ರ ಪವರ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನಿಮ್ಮ ಮಕ್ಕಳಿಗೆ ಬೇಸಿಗೆ ರಜಾ ಹೇಗೂ ಫ್ರೀ ಇದ್ದಾರೆ ನೋಡಲಿ ಬಿಡಿ ಅಂತ ಹೇಳಿ ಬಿಟ್ಬಿಡಬೇಡಿ. ಆದಷ್ಟು ಮಕ್ಕಳಿಗೆ ಏನಾದರೂ ಒಳ್ಳೆ ಹವ್ಯಾಸ, ಈಗ ಹೇಗಿದ್ರೂ ಸಮಯ ಇದೆ, ಒಳ್ಳೆ ಹಾಬಿನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಮಯ ಅವಕಾಶ ಕೊಟ್ಟಂತಾಗತ್ತೆ. ಸೊ ಸ್ವಿಮ್ಮಿಂಗ್ ಇರ್ಬೋದು, ಸ್ಕೇಟಿಂಗ್ ಇರ್ಬೋದು, ಸೈಕ್ಲಿಂಗ್ ಅಥವಾ ಒಂದು ಫ್ಯಾಮಿಲಿ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಥರ ಆಗುತ್ತೆ. ಅಂದರೆ ನಿಮಗೂ ಸಮಯ ಇದೆ, ಮಕ್ಕಳಿಗೂ ಸಮಯ ಇದೆ ಅಂತ ಎಲ್ಲರೂ ಸೇರಿ ಅಥವಾ ಮಕ್ಕಳು ಮುಂದೆ ನೀವು ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ ಮಕ್ಕಳು ನಾವು ನೋಡ್ತೀವಿ ಅಂತ ಕುತ್ಕೊಂಡ್ಬಿಡ್ತಾರೆ. ಸೊ ಆದಷ್ಟು ಎಲ್ಲರೂ ಪಿಕ್ನಿಕ್ ಹೋಗೋದು ಅಥವಾ ಹೊರಗಡೆ ಹೋಗಿ ಏನಾದರೂ ಹೊಸ ಆ್ಯಕ್ಟಿವಿಟಿ, ಏನಾದರೂ ಸ್ಕೇಟಿಂಗ್ ಅಂತ ಅಥವಾ ಸ್ವಿಮ್ಮಿಂಗ್, ಈ ರೀತಿ ಯಾವುದಾದ್ರೂ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಸಮಯಾವಕಾಶ ಸಿಕ್ಕಿದೆ ಎಲ್ಲರಿಗೂ. ಸೊ ಇದನ್ನು ಡೆಫಿನೆಟ್ಲಿ ನೀವು ಯೂಸ್ ಮಾಡ್ಕೋಬೇಕು. ತುಂಬ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಎಲ್ಲ ನೋಡೋದಕ್ಕೇ ಕೊಡಬೇಡಿ. ಯಾರು 3-4 ವರ್ಷದಿಂದ ಕೆಳಗಿದ್ದಾರೆ ಆ ಮಕ್ಕಳಿಗೆ ಮೊಬೈಲ್, ಟಿ.ವಿ ಎಲ್ಲ ನೋಡಲೇಬಾರ್ದು. ಏನಾದರೂ ದೊಡ್ಡ ಮಕ್ಕಳಿದ್ದಾರೆ, ಅವರಿಗೆ ಸ್ವಲ್ಪ ಓದೋದಕ್ಕೂ ಸಹಾಯ ಆಗುವಂಥ ಅಂಶಗಳು ಟಿ.ವಿಲಿ ಬರ್ತಾ ಇದೆ ಅಂದರೆ ಒಂದು ಅರ್ಧ ಗಂಟೆ, ಮ್ಯಾಕ್ಸಿಮಮ್ 1/4 ಗಂಟೆ ನೋಡ್ಬೋದು. ಅದು ದೂರ ಕೂತ್ಕೊಂಡು ನೋಡಬೇಕಾಗತ್ತೆ. ಅಂದರೆ 45 ನಿಮಿಷಗಳ ಕಾಲ 4 ಮೀಟ್ರ್ ದೂರ, ಟಿ.ವಿ ಎಲ್ಲಿದೆ ಅದಕ್ಕಿಂತ 4 ಮೀಟ್ರ್ ದೂರ ಕೂತ್ಕೊಂಡು ಮಕ್ಕಳು ನೋಡ್ಬೋದು. ಆದಷ್ಟು ಕಂಟಿನ್ಯೂಸ್ ಆಗಿ ನೋಡಕ್ಕೆ ಬಿಡಬೇಡಿ. ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ. ಆಮೇಲೆ ಏನಾದರೂ ಹೊರಗಡೆದು ಆದಷ್ಟು ನೋಡಿದ್ರೆ ಒಳ್ಳೆಯದು. ಗಿಡ, ಪರಿಸರ ಮತ್ತು ಹಸಿರುದು ಏನಾದರೂ ಗಿಡ, ಮರ ಈ ರೀತಿ ಇರೋದನ್ನ ನೋಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಬೇಸಿಗೆಯಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅಂದರೆ ಸ್ವಲ್ಪ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗೋಕ್ಕೆ ಶುರು ಆಗಿಬಿಟ್ಟಿರುತ್ತೆ. ನೀರಿನ ಅಂಶ ಚೆನ್ನಾಗಿ ಸಿಗಬೇಕು. ಆದಷ್ಟು ನೀರು ಕುಡೀರಿ, ಅಥವಾ ಎಳ್ನೀರು, ತಂಪು ಪಾನೀಯಗಳು, ಜ್ಯೂಸ್ ಬಾಕ್ಸ್ ಏನಾದರೂ ಇರ್ಬೋದು, ಚೆನ್ನಾಗಿ ನೀರು ಕುಡೀರಿ. ಹಾಗಾಗಿ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂದರೆ ತಕ್ಷಣವೇ ನಿಮ್ಮ ಡಾಕ್ಟ್ರ್ ಹತ್ರ ಬನ್ನಿ. ಯಾಕೆಂದರೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಸಮ್ಮರ್ ಇರುತ್ತೆ, ಡಸ್ಟು ಮತ್ತು ಎವಾಪರೇಷನಿಂದ ಎಲ್ಲ ಕಣ್ಣಿಗೆ ಡ್ರೈ ಐ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಏನಾದರೂ ಲುಬ್ರಿಕೇಟಿಂಗ್ ಡ್ರಾಪ್, ಯಾರ್ಯಾರು ಫ್ಯಾನ್ ಮತ್ತು ಎ ಸಿಗಳನ್ನ ಬಳಸ್ತೀರಾ ಮನೆಯಲ್ಲಿ, ಅವರು ಡೈರೆಕ್ಟಾಗಿ ಫ್ಯಾನ್ ಎದುರಿಗೆ ಹೋಗಿ ಕುತ್ಕೊಳ್ಳೋದು, ಅವಾಗ ಏನಾಗುತ್ತೆ ಕಣ್ಣಿನ ತೇವಾಂಶ ಎಲ್ಲ ಆವಿ ಆಗ್ತಾ ಹೋಗುತ್ತೆ. ಆದಷ್ಟು ಲುಬ್ರಿಕೇಟಿಂಗ್ ಡ್ರಾಪ್ ಅಂತ ಕಣ್ಣಿನ ನೀರು ಥರದ್ದೇ ಒಂದು ಡ್ರಾಪ್ ಇರುತ್ತೆ, ಅದನ್ನು ದಿನಕ್ಕೆ ಒಂದು 4-6 ಸರಿ ಯೂಸ್ ಮಾಡ್ಕೋಬಹುದು. ಇದರಿಂದ ಕಣ್ಣಿನ ತೇವಾಂಶನ ನಾವು ಮೇಂಟೈನ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಮನೆಯೊಳಗೆ ಟಿ.ವಿ ನೋಡ್ಕೊಂಡು ಕುತ್ಕೊಳ್ಳೋದ್ಕಿಂತ ಹೊರಗೆ ಬಂದು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಆಟ ಆಡಿ, ಏನಾದರೂ ವಾಕಿಂಗ್ ಹೋಗಿ, ಪಾರ್ಕಲ್ಲಿ ಎಲ್ಲರೂ ಜೊತೆ ಸೇರ್ಕೊಂಡು ಪಿಕ್ನಿಕ್ ಮಾಡಿ, ಈ ರೀತಿ ನೀವು ಒಳ್ಳೆಯ ಸಮಯನ ಕಳಿಬೋದು ಬೇಸಿಗೆಯಲ್ಲಿ. ಸೊ ಹೇಗಿದ್ದರೂ ಬೇಸಿಗೆಯಲ್ಲಿ ರಜಾ ಸಿಕ್ಬಿಟ್ಟಿದೆ, ಪೇರೆಂಟ್ಸ್ಗೂ ಅವಾಗವಾಗ ಮಧ್ಯದಲ್ಲಿ ರಜಾ ಸಿಗ್ತಾ ಇರುತ್ತೆ. ಹಾಗಾಗಿ ನಿಮ್ದು ಯಾವುದಾದ್ರೂ ಫಾಲೋ ಅಪ್ ಎಕ್ಸಾಮಿನೇಷನ್, ಯಾರ ಹತ್ರನಾದರೂ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇದ್ದು ಪೆಂಡಿಂಗ್ ಇದ್ದರೆ ಇವಾಗಲೇ ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಮುಂದೆ ಸ್ಕೂಲ್ ಇರುತ್ತೆ, ಆಮೇಲೆ ನಿಮಗೂ ರಜಾ ತೊಗೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ನಿಮ್ದು ಯಾವುದಾದ್ರೂ ಫಾಲೋ ಅಪ್ ಅಪಾಯಿಂಟ್ಮೆಂಟ್ ಇದ್ದು ಯಾವುದಾದ್ರೂ ಡಾಕ್ಟ್ರ್ ಹತ್ರ ಹೋಗೋದು ಪೆಂಡಿಂಗ್ ಇದ್ದರೆ ಇವಾಗಲೇ ಮುಗಿಸ್ಕೊಳ್ಳೋದು ಬಹಳ ಒಳ್ಳೇದು ಅನಿಸುತ್ತೆ. ಹೇಗಿದ್ದರೂ ಈ ಥರ ಟೈಮ್ ಮತ್ತೆ ಸಿಗೋದಿಲ್ಲ. ಮೇಡಮ್, ಈ AC ಬಳಸೋದ್ರಿಂದ ಏನು ಪ್ರಾಬ್ಲಮ್? ಸೊ AC ಫ್ಯಾನ್ ಎಲ್ಲ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ಕಣ್ಣಿನ ನೀರು ಏನಕ್ಕೆ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ಕಣ್ಣನ್ನು ತಂಪಾಗಿಡಲಿಕ್ಕೆ. ಕರಿಗುಡ್ಡೆ ಯಾವಾಗಲೂ ತೇವಾಂಶವನ್ನು ಹೊಂದಿರಬೇಕು. ಏನಾದರೂ ನಾವು ಜಾಸ್ತಿ AC ಎದುರಿಗೆ ಅಥವಾ ಫ್ಯಾನ್ ಎದುರಿಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ತೇವಾಂಶ ಎಲ್ಲ ಆವಿಯಾಗಿ ಹೋಗ್ಬಿಟ್ಟು ಕಣ್ಣಲ್ಲಿ ಡ್ರೈ ಐ ಅನ್ನೋ ಸಮಸ್ಯೆ ಶುರು ಆಗುತ್ತೆ. ಒಂದ್ಸರಿ ಡ್ರೈ ಐ ಶುರು ಆಗಿಬಿಟ್ರೆ ಅದ್ರ ರಿಲೇಟೆಡ್ ಬೇರೆ ಎಲ್ಲ ಅಲರ್ಜಿ ಪ್ರಾಬ್ಲಮ್ ಇರ್ಬೋದು, ಬೇರೆ ಎಲ್ಲ ಥರದ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಸೊ ಆದಷ್ಟು AC ಬಳಸಿ, ಬೇಡ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಹೊತ್ತಾದ್ರೂ ಫ್ರೀ ಏರ್ ಮೂವ್ಮೆಂಟ್ ಇರಬೇಕು. ಅಂದರೆ 2 ಕಿಟಕಿಗಳು ತೆಗೆದಿರೋವಂಥದ್ದು, ಅಂದರೆ ಫ್ರೀ ಏರ್ ಸರ್ಕ್ಯುಲೇಷನ್ ಆಗೋವಂಥ ಕಡೆ ಹೋಗಬೇಕಾಗತ್ತೆ ನೀವು. ಆಮೇಲೆ ಬೇಸಿಗೆ ಹೇಗಿದ್ರೂ ಇದೆ, ಟೈಮ್ ಇದೆ, ಹೊರಗೆ ಹೋಗಿ ಜಾಸ್ತಿ ನಾವು ಜಂಕ್ ಫುಡ್ ತಿಂತೀವಿ, ಹೊರಗಡೆ ಹೋಗಿ ಬರೀ ಮಸಾಲೆ ಐಟಮ್ಸ್ ತಿಂತೀವಿ, ಇದೆಲ್ಲ ಅಷ್ಟು ಒಳ್ಳೇದು ಅನಿಸೋದಿಲ್ಲ. ಯಾಕೆಂದರೆ ಈ ನಡುವೆ ಏನಾಗುತ್ತೆ, ಬೇಸಿಗೆಯಲ್ಲಿ ಸ್ವಲ್ಪ ರೋಗ ಹರಡುವಂಥ ಸೊಳ್ಳೆಗಳೆಲ್ಲ ಜಾಸ್ತಿ ಹರಡೋಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ಡೆಂಗಿ, ಮಲೇರಿಯಾ ಅಥವಾ ಮುಂತಾದ ಕಾಲರಾ, ಟೈಫಾಯ್ಡ್ ಇಂಥ ಎಲ್ಲ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಆದಷ್ಟು ನೀವು ಬೇಸಿಗೆಯಲ್ಲಿ ಸ್ವಲ್ಪ ಮಸಾಲ ಮತ್ತು ಹೊರಗಡೆ ಜಂಕ್ ಫುಡ್ ಏನಿದೆ ಅದನ್ನು ಕಡಿಮೆ ತಿಂದಷ್ಟು ನಿಮ್ಮ ಆರೋಗ್ಯಕ್ಕೆ
ಒಳ್ಳೆಯದು. ಆದಷ್ಟು ನಿಮಗೆ ತೇವಾಂಶ ಸಿಗುವಂಥ ಹಣ್ಣುಗಳನ್ನ ತಿನ್ನಿ. ಹೇಗಿದ್ರೂ ಮಾವಿನ ಹಣ್ಣು ಬರ್ತಾ ಇದೆ, ಸೊ ಮಾವಿನ ಹಣ್ಣನ್ನು ತಿನ್ಬೋದು ನೀವು. ಅಥವಾ ಬೇರೆ ಯಾವ್ಯಾವುದು ಕಲ್ಲಂಗಡಿ ಹಣ್ಣು ಇರ್ಬೋದು, ಅದು ಬಹಳ ಒಳ್ಳೆಯದು ದೇಹಕ್ಕೆ. ಎಸ್ಪೆಷಲಿ ಬೇಸಿಗೆಯಲ್ಲಿ ನೀರಿನ ಅಂಶವನ್ನು ದೇಹಕ್ಕೆ ವಾಪಸ್ ಕೊಡುತ್ತೆ. ಸೊ ಕಲ್ಲಂಗಡಿ, ಕಿತ್ಲೆ ಹಣ್ಣು ಈ ಥರದ್ದೆಲ್ಲನೂ ಜಾಸ್ತಿ ಸೇವಿಸಿದ್ರೆ ತುಂಬ ಒಳ್ಳೆಯದು. AC ಎಷ್ಟಿರಬೇಕು ಮೇಡಮ್? ಎಷ್ಟು ಟೆಂಪ್ರೇಚರಲ್ಲಿ ಇದ್ರೆ ಒಳ್ಳೆಯದು? ಇದು ಆ್ಯಕ್ಚುಲಿ ಅವರ ಪರ್ಸ್ನಲ್ ಪ್ರಿಫರೆನ್ಸ್. ಕೆಲವ್ರಿಗೆ 17 ಡಿಗ್ರಿಗೆ ಇಡ್ತಾರೆ, ಕೆಲವ್ರಿಗೆ 20 ಡಿಗ್ರಿಗೆ ಇಡ್ತಾರೆ. ಇದೆಲ್ಲ ಅವರಿಗೆ ಬಿಟ್ಟಿದ್ದು, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಬಟ್ AC ಇಂದ ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ಫ್ರೀ ಏರ್, ನ್ಯಾಚುರಲ್ ಏರ್ ಕಡೆ ಹೋದರೆ ಒಳ್ಳೆಯದಾಗತ್ತೆ. ಆಮೇಲೆ AC ಬಳಸೋರು ಸ್ವಲ್ಪ ನೀವು ಐ ಡ್ರಾಪನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಕಣ್ಣು ಡ್ರೈ ಆಗದಂತೆ ನೋಡ್ಕೋಬೇಕಾಗತ್ತೆ. ತಲೆನೋವು ಕೂಡ ಬರುತ್ತೆ ಅಲ್ವಾ? ತಲೆನೋವು ಆ ಥರ. ಹೌದು, ಬಹಳ AC ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಏನು ಉಸಿರಾಡ್ತಾ ಇದ್ದೀವಿ ಅದೇ ಗಾಳಿ ಅದೇ ತಗೋತಾ ಇರ್ತೀವಿ ನಾವು. ಅದರಿಂದ ನಿಮಗೆ ಸ್ವಲ್ಪ ಇನ್ಫೆಕ್ಷನ್ ರೇಟ್ ಕೂಡ ಜಾಸ್ತಿ ಆಗ್ಬೋದು. ರೆಸ್ಪಿರೇಟರಿ ಇನ್ಫೆಕ್ಷನ್, ಶ್ವಾಸಕೋಶದ ಇನ್ಫೆಕ್ಷನ್ಗಳಾಗ್ಬೋದು, ಅಥವಾ ಗಂಟ್ಲಿಂದ ಇನ್ಫೆಕ್ಷನ್ ಆಗ್ಬೋದು. ಆಮೇಲೆ ನೀವು ಹೇಗಿದ್ರೂ ಬೇಸಿಗೆ ಇದೆ, ನಾನು ಫ್ರಿಜ್ಜಿಂದ ನೀರನ್ನು ತೆಗೆದು ಹಾಗೆ ತುಂಬ ಕೋಲ್ಡ್ ಇರೋ ವಾಟರ್ ಎಲ್ಲ ಕುಡಿತೀನಿ ಅಥವಾ ಜ್ಯೂಸಸ್ನ ಕುಡಿತೀನಿ ಅಂದರೆ ನಿಮಗೆ ಅದು ಡೆಫಿನೆಟ್ಲಿ ನಿಮ್ಮ ಗಂಟ್ಲು ಅಥವಾ ಮೂಗಿಂದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಕೋಲ್ಡ್ ಇರೋದನ್ನು ಕುಡಿಯೋದು ಬೇಡ, ಆದಷ್ಟು ಸ್ವಲ್ಪ ತಂಪು ಮಾಡಿಕೊಂಡು ಕುಡಿದ್ರೆ ಸಾಕು. ಹಾಗಂತ ಕುಡಿಯೋದೇ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ನೀರನ್ನು ಸೇವಿಸಿ, ನೀರಿನ ಅಂಶ ನಮ್ಮ ಬಾಡಿಗೆ ಬೇಕು. ಬೇಸಿಗೆಯಲ್ಲಿ ಜಾಸ್ತಿ ಸ್ವೆಟ್ ಮಾಡ್ತೀವಿ, ಜಾಸ್ತಿ ನಮ್ಮ ಪರ್ಸ್ಪಿರೇಷನ್ ಅಂತ ಹೇಳ್ತೀವಿ, ನಮಗೆ ಸ್ವೆಟ್ ಬರುತ್ತೆ, ಅದರಿಂದ ನೀರಿನ ಅಂಶ ಕಳ್ಕೊತಾ ಇರ್ತೀವಿ. ಆದಷ್ಟು ನೀರು ಚೆನ್ನಾಗಿ ಕುಡಿಯಿರಿ. ಆದರೆ ತುಂಬ ಕೋಲ್ಡಾಗಿ ಫ್ರಿಜ್ಜಿಂದ ತೆಗೆದ ತಕ್ಷಣವೇ ಕುಡಿಯೋದು ಅದು ಬಹಳ ಕೆಟ್ಟದ್ದು.